ನೀವಿವತ್ತು ಪರಿಶುದ್ಧ ಕ್ರಿಯೆಯಲ್ಲಿ ಪೃಥ್ವಿ ಮುದ್ರ ಇದನ್ನು ನೋಡ್ತಾ ಇದ್ದೀರಾ. ಪೃಥ್ವಿ ಮುದ್ರವನ್ನು ನೋಡುವ ಮೊದಲು ನೀವೊಂದು ಆಹ್ಲಾದಕರವಾದಂತಹ ಅತ್ಯಂತ ರಮಣೀಯವಾದಂತಹ ಪ್ರಕೃತಿಯನ್ನು ನೋಡ್ತಾ ಇದ್ದೀರಾ. ಪ್ರಕೃತಿ ಜೊತೆ ಕಾಗಿಗಳ ಸದ್ದು, ಹಾಗೆ ಗಿಳಿಯ ಸದ್ದು, ಕೋಳಿಯ ಸದ್ದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಎಂತಹ ಒಂದು ಅದ್ಭುತವಾದಂತಹ ಪ್ರಕೃತಿ, ಮನವನ್ನು ತಣಿಸುವಂತಹ ಪ್ರಕೃತಿ. ನೀವಿವಾಗ ಒಂದು ಕೆಂಪು ಹೂವನ್ನು ನೋಡ್ತಾ ಇದ್ದೀರಾ. ಈ ಹೂವು ಏನಿದೆ, ಈ ಹೂವು ಕೂಡ ಕೆಂಪು ಬಣ್ಣದಿಂದ ಕೂಡಿದ್ದು, ಕೆಂಪು ಬಣ್ಣ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿರೋದು. ಹಾಗೆ ಮೂಲಾಧಾರ ಚಕ್ರದ ಬಣ್ಣ ಕೆಂಪು. ನೋಡಿ, ಎಂತಹ ಅದ್ಭುತವಾದಂತಹ ಹೂವು. ಈಗ ನಾವು ಪೃಥ್ವಿ ತತ್ವ ಹೇಗೆ ಮಾಡೋದು, ಹಾಗೆ ಪೃಥ್ವಿ ತತ್ವದಿಂದ ಆಗುವ ಲಾಭಗಳೇನು ಇದನ್ನು ನೋಡೋಣ. ಕ್ಷಮಿಸಿ, ಪೃಥ್ವಿ ಮುದ್ರದಿಂದ ಆಗುವಂತಹ ಲಾಭಗಳೇನು ಎನ್ನುವುದನ್ನು ನೋಡೋಣ. ಇದು ನಮ್ಮ ಹೆಬ್ಬೆರಳು. ಹಾಗೆ ಈ ಬೆರಳು ಉಂಗುರ ಬೆರಳು. ಹೆಬ್ಬೆರಳು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು, ಉಂಗುರ ಬೆರಳು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು. ಇದು ಪೃಥ್ವಿ ಮುದ್ರ. ನೋಡಿ, ಈ ಪೃಥ್ವಿ ಮುದ್ರವನ್ನು ನಾವು ದಿನನಿತ್ಯದಲ್ಲಿ ಮಾಡೋದ್ರಿಂದ ನಮ್ಮ ಶರೀರದ ಎಲ್ಲ ಭಾಗಗಳು ಗಟ್ಟಿಯಾಗುತ್ತೆ. ಅದರಲ್ಲೂ ಕೂಡ ನಮ್ಮ ಎಲುಬು ಗಟ್ಟಿಯಾಗುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಮಸ್ಯೆಗಳೇನಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಅಸುರಕ್ಷತೆಯ ಭಾವ ನಮ್ಮಲ್ಲಿದ್ದರೆ ಅಥವಾ ಭಯದ ಭಾವ ಇದ್ದರೆ ಸುರಕ್ಷತೆಯ ಭಾವವನ್ನು ತಂದುಕೊಡುತ್ತೆ ಈ ಪೃಥ್ವಿ ಮುದ್ರ. ಹಾಗೆ ಈ ಪೃಥ್ವಿ ಮುದ್ರವನ್ನು ಮಾಡ್ತಾ ನಾವು ನಮ್ಮ ಒಂದು ಜೀವನವನ್ನು ಕೂಡ ಗಟ್ಟಿ ಮಾಡ್ಕೋಬೋದು. ಹಾಗೆ ನಾವು ನಮ್ಮ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗಬೇಕು. ಪೃಥ್ವಿ ಮುದ್ರ ಮಾಡ್ತಾ ಮಾಡ್ತಾ ನಮ್ಮ ಒಂದು ಸಮಸ್ಯೆಗಳು ಕಡಿಮೆ ಆಗಬೇಕಂದಾಗ ಪೃಥ್ವಿ ಮುದ್ರಕ್ಕೆ ಸಂಬಂಧಪಟ್ಟಿರುವಂತಹ ಮೂಲಾಧಾರ ಚಕ್ರ ಇದು ಹೀಲ್ ಆಗಬೇಕು. ಇದನ್ನು ಹೀಲ್ ಮಾಡಬೇಕಾದ್ರೆ ನಾವು ಇನ್ನೊಬ್ಬರ ಬಗ್ಗೆ ಅನಗತ್ಯ ಟೀಕೆ, ನಮಗೆ ಸಂಬಂಧಪಡದ ವಿಚಾರದ ಬಗ್ಗೆ, ನಮಗೆ ಸಂಬಂಧಪಡದ ವ್ಯಕ್ತಿಗಳ ಬಗ್ಗೆ ನಾವು ಟೀಕೆ ಮಾಡೋದನ್ನು ನಿಲ್ಲಿಸಬೇಕು. ಹಾಗೆ ಯಾವಾಗಲೂ ಭ್ರಮೆಯ ಭಾವದಲ್ಲಿ ಇದ್ದಾಗ ಮೂಲಾಧಾರ ಚಕ್ರ ಸಕ್ರಿಯವಾಗೋದಿಲ್ಲ ಅಥವಾ ಬ್ಲಾಕ್ ಆಗುತ್ತೆ. ಹಾಗೆ ನಿರಾಶಾದಾಯಕ ಭಾವನೆ ಜೀವನದಲ್ಲಿ ನಮಗೆ ಪ್ರತಿಯೊಂದು ಸಂದರ್ಭದಲ್ಲೂ ಜೀವನದ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇರಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ನಿರಾಶೆಯ ಭಾವನೆ, ನಾನು ಏನಕ್ಕೆ ಬದುಕ್ತಾ ಇದ್ದೇನೆ, ನಾನು ಯಾಕೆ ಯಾವ ಕೆಲಸ ಮಾಡಿದರೂ ಸರಿಯಾಗಲ್ಲ, ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಗೊಂದಲಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋದು, ಈ ಎಲ್ಲ ಸಮಸ್ಯೆಗಳು ಮೂಲಾಧಾರ ಚಕ್ರ ಬ್ಲಾಕ್ ಆದಾಗ ಆಗುತ್ತೆ. ಹಾಗೆ ಮೂಲಾಧಾರ ಚಕ್ರ ಸಕ್ರಿಯ ಆದರೆ ನಾವು ಗೊಂದಲಗಳಿಂದ ಮುಕ್ತಿ ಆಗ್ಬೋದು. ಹಾಗೆ ಈಗಾಗಲೇ ನಾನು ಮೂಲಾಧಾರ ಚಕ್ರ ಎಲ್ಲಿದೆ ಅಂತ ಹೇಳಿದ್ದೇನೆ. ಇಲ್ಲಿ ಮುಖ್ಯವಾಗಿ ನಾನು ಹೇಳೋದಕ್ಕೆ ಹೊರಟಿರೋದು ಪೃಥ್ವಿ ಮುದ್ರದ ಬಗ್ಗೆ. ನಾವು ಪೃಥ್ವಿ ಮುದ್ರ ಮಾಡೋದ್ರಿಂದ ನಮಗೆ ರಕ್ತ ಶುದ್ಧಿ ಆಗುತ್ತೆ, ಅಲರ್ಜಿ ಸಮಸ್ಯೆ ಕಡಿಮೆ ಆಗುತ್ತೆ. ಕೆಲವರಿಗೆ ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಬಹಳಷ್ಟು ಸುಸ್ತಾಗುತ್ತೆ. ಹಾಗೆ ಈ ಒಂದು ಪೃಥ್ವಿ ಮುದ್ರ ಮಾಡೋದ್ರಿಂದ ಆ ಸುಸ್ತು ಕೂಡ ಹೋಗುತ್ತೆ. ಹಾಗೆ ಎನರ್ಜಿ ಕಡಿಮೆ, ಎಲ್ಲ ಸಂದರ್ಭದಲ್ಲೂ ಮಾನಸಿಕವಾಗಿ ದೈಹಿಕವಾಗಿ ಎನರ್ಜಿ ಕಡಿಮೆ ಆದವರಿಗೂ ಕೂಡ ಈ ಪೃಥ್ವಿ ಮುದ್ರ ಬಹಳಷ್ಟು ಸಹಕಾರಿಯಾಗಿದೆ. ಹಾಗೆ ಅತ್ಯಂತ ಹೆಚ್ಚಿನ ದೇಹದ ಒಂದು ತೂಕ ಏನಿದೆ ಅದು ಹೆಚ್ಚಾಗಿದ್ದರೆ, ದೇಹದ ತೂಕ ಬಹಳಷ್ಟು ಕಮ್ಮಿಯಾಗಿದ್ದರೆ, ಅವರ ಒಂದು ವಯಸ್ಸಿಗೆ ಎಷ್ಟು ಬೇಕು ಅದಕ್ಕಿಂತ ಬಹಳಷ್ಟು ಕಮ್ಮಿಯಾಗಿದ್ದರೂ ಕೂಡ ಈ ಒಂದು ಮೂಲಾಧಾರ ಚಕ್ರ ಬ್ಲಾಕ್ ಆಗಿದ್ದಾಗ ಆಗುತ್ತೆ. ಹಾಗೆ ನಾನಿಲ್ಲಿ ಪೃಥ್ವಿ ಮುದ್ರದ ಬಗ್ಗೆ ಹೇಳ್ತಾ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ಪೃಥ್ವಿ ಮುದ್ರ ಏನಿದೆ ಅದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿರುವಂತಹ ಮುದ್ರ. ಹಾಗೆ ಪ್ರತಿಯೊಂದು ವಿಚಾರಕ್ಕೂ ಅಥವಾ ಜೀವನದಲ್ಲಿ ಸ್ಥಿರತೆ ಇರ್ಬೋದು ಅಥವಾ ಒಳ್ಳೆಯ ವಿಚಾರಗಳಿಗಿರ್ಬೋದು, ನಾವು ಪೃಥ್ವಿ ಮುದ್ರವನ್ನು ಮಾಡೋದ್ರಿಂದ ಅತ್ಯಂತ ಉತ್ತಮವಾದಂತಹ ನಾವು ಜೀವನವನ್ನು ಕೂಡ ಪಡಿಬೋದು. ನೋಡಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಗ್ನಿ ತತ್ವದ ಬೆರಳು ಹಾಗೆ ಇದು ಪೃಥ್ವಿ ತತ್ವದ ಬೆರಳು ಎರಡನ್ನು ಜೋಡಿಸಿ ಈ ರೀತಿ 5 ರಿಂದ 10 ನಿಮಿಷಗಳ ಕಾಲ ಮಾಡ್ತಾಯಿದ್ರೆ ನಿಮ್ಮ ಶರೀರ ಗಟ್ಟಿಯಾಗುತ್ತೆ, ನಿಮ್ಮ ಮನಸ್ಸು ಗಟ್ಟಿಯಾಗುತ್ತೆ, ಜೀವನದಲ್ಲೊಂದು ಸ್ಥಿರತೆ ಬರುತ್ತೆ. ಹಾಗೆಯೇ ನಿಮ್ಮ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಸಮಸ್ಯೆ ಇರ್ಬೋದು, ಮೂತ್ರಕೋಶದ ಸಮಸ್ಯೆ ಇರ್ಬೋದು, ಅಥವಾ ನಿಮಗೆ ಪೈಲ್ಸ್ ಇರ್ಬೋದು, ಪಿಸ್ತೂಲ ಇರ್ಬೋದು, ಫಿಷರ್ ಇರ್ಬೋದು, ಯಾವುದೇ ರೀತಿಯ
ಮೂತ್ರಕೋಶಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ವಿಶೇಷವಾದಂತಹ ಒಂದು ವಿಚಾರದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಪರಿಶುದ್ಧ ಕ್ರಿಯಾ. ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯೆ. ಕೊನೆಯದಾಗಿ ಮತ್ತೊಮ್ಮೆ ಒಂದು ಅದ್ಭುತ ಪ್ರಕೃತಿಯ ಕಣ್ಮನ ತಣಿಸುವ ಪ್ರಕೃತಿಯನ್ನು ನೋಡಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.